ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಂಕಾಪುರ ವ್ಯಾಪ್ತಿಯಲ್ಲಿ ಬರುವ ಕನಕ ಉದ್ಯಾನವನದಲ್ಲಿ ಸ್ವಚ್ಛಗೊಳಿಸುತ್ತಾ ಇರುವ ಅಧಿಕಾರಿಗಳು. ಶಿಗ್ಗಾಂವ್ ತಾಲೂಕಿನ ಬಂಕಾಪುರದ ಪಟ್ಟಣದಲ್ಲಿ ಕನಕ ಉದ್ಯಾನವನದಲ್ಲಿ ದಿನಾಂಕ 1-2-2025 ಶನಿವಾರ ದಿವಸ ಪುರಸಭೆ ಸದಸ್ಯರು, ಮುಖ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಕನಕ ಉದ್ಯಾನವನವನ್ನು ಸ್ವಚ್ಛಗೊಳಿಸುತ್ತಿರುವುದರಿಂದ ಬಂಕಾಪುರ ಸಾರ್ವಜನಿಕರಿಗೆ ಮುಖ್ಯ ಅಧಿಕಾರಿಗಳು ಆದ ಶಿವಾನಂದ ಅಜ್ಜಣ್ಣನವರ್ ಪೌರ ಕಾರ್ಮಿಕರೊಂದಿಗೆ ಮತ್ತು ಪುರಸಭೆಯ ಸಿಬ್ಬಂದಿಗಳೊಂದಿಗೆ ಉದ್ಯಾನವನವನ್ನು ಸ್ವಚ್ಛಗೊಳಿಸುತ್ತಾ ಇರುವ ನೋಟ ಹಾಗೂ ಸಿಬ್ಬಂದಿ ವರ್ಗದವರು ಹೊಸದಾಗಿ ಬಂದಂತ ನಮ್ಮ ಶಿವಾನಂದ ಅಜ್ಜಣ್ಣವರು ಅಗ್ರಿ ಒಂದು ತಮ್ಮ ಫುಲ್ಲು ತಮ್ಮ ಜವಾಬ್ದಾರಿಯನ್ನು ತಗೊಂಡು ಇವತ್ತು ಅವರೇ ಎಲ್ಲ ಆಫೀಸ್ನಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು ಹಾಗೂ ಎಲ್ಲರನ್ನೂ ಒಂದು ಕರ್ಕೊಂಡು ಈ ಸ್ವಚ್ಛತಾ ಕಾರ್ಯವನ್ನು ನಾವೇ ನಿರ್ವಹಿಸೋಣ ಅನ್ನೋ ಒಂದು ಮನದಟ್ಟದೆ ಒಂದು ಇದು ಮಾಡ್ತಾ ಅವರೇ ತಾವೇ ಸಲಿಕಿ ಗುದ್ಲಿಗಳನ್ನು ಹಿಡಿದು ಅವರು ಕೆಲಸವನ್ನು ಮಾಡೋದನ್ನು ನೋಡಿದರೆ ಇಂಥ ಅಧಿಕಾರಿಗಳು ನಗರಸಭೆ ಹಾಗೂ ಪುರಸಭೆ ಹಾಗೂ ಪಟ್ಟಣ ಪಂಚಾಯತಿಯಲ್ಲಿ ಇದ್ದರೆ ಇವು ಸಣ್ಣ ಪುಟ್ಟ ಇವು ವ್ಯಾಜ್ಯಗಳು ಅಥವಾ ಇಂಥ ಖರಾಬ್ ಆದಂಥ ನಗರಗಳು ಸ್ವಚ್ಛತೆ ಮಾಡುವಲ್ಲಿ ಏನು ಸಂಶಯ ಇಲ್ಲ ಅಂತಂದು ನಮ್ಮ ಅಭಿಪ್ರಾಯ. ನಮಗೆ ಈಗ ಭಾಳ ತಕ್ಷಣ ನಾವು ಏನೇ ಹೇಳಿದರೂ ನಮ್ಮ ಪುರಸಭೆ ಅಧ್ಯಕ್ಷರು ಸ್ಪಂದಿಸ್ತಾರ. ಇಂಥ ಅಧಿಕಾರಿಗಳು ಇನ್ನೂ ಹೆಚ್ಚು ಎಲ್ಲದಲ್ಲಿ ಇವರ ಮಾದರಿಯಲ್ಲಿ ಮುಂದೆ ಬೇರೆ ನಗರಸಭೆಗಳಲ್ಲೂ ಹಾಗೂ ಪುರಸಭೆಗಳು ಈ ನಮೂನಿ ಒಂದು ಕಾರ್ಯವನ್ನು ಹಮ್ಮಿಕೊಂಡ್ರೆ ಭಾಳ ಉತ್ತಮ ಆಗ್ತೈತಿ ಅಂತಂದು ನಮ್ಮ ಅಭಿಪ್ರಾಯ. ಏನಂತ ಇಲ್ಲಿ ಮಟ್ಟ ಪುರಸಭೆಗೆ ಬಂದಂಥ ಚೀಫ್ ಆಫೀಸರ್ ಇಂಥ ಕೆಲಸ ಮುಗಿಲ್ರಿ. ಈಗ ಅವರ ಬಂದು ಖುದ್ದು ನಿಂತ್ಕೊಂಡು ಅವರ ಕೆಲಸ ಮಾಡೋ ಅಂತಾರ ನಮ್ಗೆ ಭಾಳ ಖುಷಿ ಆಗ್ತೈತಿ. ಇಂಥ ಆಫೀಸರ್ ಸಿಗೋದಿಲ್ಲ ಅಂತ ನಮ್ಮ ಅನಿಸಿಕೆ. ಇದು ಕೆಲಸ ಈಗ ಮುಂದುವರಲಿ ಅಂತ ನಮ್ಮ ಆಸೆ. ಸಾರ್ವಜನಿಕರು ಕೂಡ ಹಾಗೂ ನಮ್ಮ ಸದಸ್ಯರು, ವಾರ್ಡಿನ ಸದಸ್ಯರು, ಅಧ್ಯಕ್ಷರು ಕೂಡ ನನ್ನ ಗಮನಕ್ಕೆ ತಂದಿದ್ದರು. ನಾವು ಇದು ಒಬ್ಬರಿಂದ ಕೆಲಸ ಆಗಿಲ್ಲ ಅಂತ ತಿಳ್ಕೊಂಡು ನಮ್ಮ ಸಿಬ್ಬಂದಿಯನ್ನು ಕೂಡಿಸಿ ಹಾಗೂ ಸದಸ್ಯರನ್ನು ಕೂಡ ಕೆಲಸದಲ್ಲಿ ಭಾಗವಹಿಸಲು ತಿಳಿಸಿ, ಎಲ್ಲರೂ ಕೂಡ ಒಬ್ಬರಿಂದ ಕೆಲಸ ಆಗೋದಿಲ್ಲ, ಒಬ್ಬರ ಜೊತೆಗೆ ಇನ್ನೊಬ್ಬರು ಅದು ಅತ್ಯುತ್ತಮ ಕೆಲಸವಾಗುತ್ತೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ಅದಕ್ಕೆ ಎಲ್ಲ ಸಾರ್ವಜನಿಕರು ಬರೀ ನಾವು ಸ್ವಚ್ಛವಾಗಿರುವುದಲ್ಲದೆ ನಾವು ಇದರಿಂದ ತಿಳಿದುಕೊಳ್ಳೋದೇನಂತಂದರೆ ನಮ್ಮ ಪೌರ ಕಾರ್ಮಿಕರ ಕಷ್ಟಗಳೇನಂತೇಳಿ ನಮ್ಗೆ ತಿಳಿಸ್ತವೆ. ಯಾಕಂದರೆ ಒಮ್ಮೆ ನಾವು ಬಗ್ಗಿಸಿ ಕೆಲಸ ಮಾಡಿದಾಗ, ಕಾರ್ಯಗಳನ್ನು ಮಾಡಿದಾಗ ಆಗುವಂಥ ನೋವುಗಳನ್ನು ಅವರು ಏನು ಅನುಭವಿಸ್ತಾರೆ ಅಂತೇಳಿ ಗೊತ್ತಾಗುತ್ತೆ. ಒಂದು ಮುಳ್ಳೆಟ್ಟರೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತೇಳಿ. ಅದಕ್ಕೋಸ್ಕರ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋದು ಒಳ್ಳೆಯದು. ಹಾಗೆ ನಾವು ಈ ಉಗುಳಬೇಕಾದ್ರೆ, ಕಸವನ್ನು ಚೆಲ್ಲಬೇಕಾದ್ರೆ, ಸಣ್ಣ ಮಕ್ಕಳನ್ನು ಹೊರಗಡೆ ಕಳಿಸ್ಬೇಕಾದ್ರೆ ದಯವಿಟ್ಟು ಗಮನಿಸಿ. ನೀವು ಉಗುಳೋದನ್ನು ಬಿಟ್ಟರೆ ನಮ್ಮ ಪೌರ ಕಾರ್ಮಿಕರು ಚೆನ್ನಾಗಿರ್ತಾರೆ. ನೀವು ಒಂದೇ ಸಲ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿ. ಯಾಕಂದರೆ ಅವರು ನೀವು ಹಾಕಿದ ಕಸ ಎತ್ತಲಿಕ್ಕೆ ಬಂದಿಲ್ಲ. ದಯವಿಟ್ಟು ಗಮನಿಸಿ. ನೀವು ನಿಮ್ಮ ಕಸವನ್ನು ನಮ್ಮ ವಾಹನಗಳಿಗೆ ಹಾಕಿದರೆ ತುಂಬ ಒಳ್ಳೆಯದು. ಹಾಗೂ ಕೂಡ ನಮ್ಮ ಪೌರ ಕಾರ್ಮಿಕರು ಕೂಡ ಆರೋಗ್ಯವಾಗಿರ್ತಾರೆ. ದಯವಿಟ್ಟು ಮಗದೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಮನೆ ಕಸ, ಹಸಿ ಕಸನ ಬೇರ್ಪಡಿಸಿ ನಮ್ಮ ವಾಹನಗಳಿಗೆ ಹಾಕಿ. ಹಾಗೂ ಮನೆ ಮುಂದಗಡೆ ನೀವು ಸ್ವಚ್ಛ ಮಾಡಿಕೊಂಡ್ರೆ ನಾವು ಒಂದ್ಸಲ ಸ್ವಚ್ಛ ಮಾಡ್ತಾ ಇದ್ದೀವಿ, ನಮ್ಮ ಆದ್ಯ ಕರ್ತವ್ಯ, ನಾವು ಸ್ವಚ್ಛ ಮಾಡೇ ಮಾಡ್ತೀವಿ. ಆದರೂ ಕೂಡ ನಾವು ತಮ್ಮ ಮನೆ ಮುಂದೆ ನೀವು ಹೆಂಗೆ ಕಸ ಹೊಡಿತೀರೋ ಹಂಗೆ ಈ ಉದ್ಯಾನಗಳು ನಮ್ಮವೇ. ನಮ್ಮ ಮಕ್ಕಳು ಇಲ್ಲಿ ಆಟ ಆಡಲಿಕ್ಕೆ ಬರ್ತಾರೆ, ಎದಕ್ಕೂ ಬರ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಯಾಕಂದರೆ ಎಲ್ಲ ಸಲಕರಣೆಗಳು ಕೂಡ ಇಲ್ಲಿವೆ. ಅದಕ್ಕೋಸ್ಕರ ದಯವಿಟ್ಟು ಇನ್ನೊಂದು ಸಲ ತಮಗೆ ಕೇಳ್ಕೊಳ್ಳೋದಂದರೆ ಪೌರ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿ ಉಗುಳುವುದನ್ನು ಗುಟ್ಕಾ ತ್ಯಜಿಸಿ. ಮತ್ತು ಈ ಪ್ಲಾಸ್ಟಿಕ್ಕನ್ನು ನಿಷೇಧಿಸಿದಿ. ಯಾಕಂದರೆ ನೀವು ಪ್ಲಾಸ್ಟಿಕ್ ಬಾಟ್ಲನ್ನು ನೀವು ಗಟ್ಟರಗಳಿಗೆ ಹಾಕ್ತೀರಿ. ನೆಕ್ಸ್ಟ್ ನಿಮ್ಮ ಮನೆಯಲ್ಲಿರುವ ಮುಸ್ರಿನೂ ಕೂಡ ಗಟ್ಟರಿಗೆ ಹಾಕ್ತೀರಿ.
ದಯವಿಟ್ಟು ಅದನ್ನ ಹಾಕ್ಬಿಡಿ. ಅದನ್ನ ಬಳಿಯುವಂತಾರೆ ನಮ್ಮ ಪೌರ ಕಾರ್ಮಿಕರು, ದಯವಿಟ್ಟು ಗಮನಿಸಿ. ರೋಗ ರುಜಿನಗಳು ಏನಾದ್ರೂ ಇದ್ರೆ ಅದು ಬರ್ತಾ ಇದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ಬರ್ತಾ ಇದೆ. ಅದನ್ನ ತಡೆಗಟ್ಟುಕೂಲ ನಿಮ್ಮ ಮನೆಯಲ್ಲಿ ನಿಮಗೆ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ, ನಿಮ್ಮ ಚಿಕಿತ್ಸೆನ ಪಡಿತೀರಿ. ಅವರು ಹಗಲು ರಾತ್ರಿ ಅಂದೇ ಕೆಲಸ ಮಾಡಿ ಅವರಿಗೆ ಚಿಕಿತ್ಸೆಗಳನ್ನ ನಾವು ಕೊಡಿಸ್ತಾ ಇದ್ದೀವಿ. ಆದ್ರೂ ಕೂಡ ಅವ್ರ ಎಷ್ಟು ಕಷ್ಟ ಸುಖಗಳಿದೆ ಅವರಿಗೆ ಗೊತ್ತಿರ್ತದೆ. ಅದಕ್ಕೆ ದಯವಿಟ್ಟು ಅವರ ಸ್ಥಾನದಲ್ಲಿ ಇದ್ಕೊಂಡು ಅವರ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿ. ಎಲ್ಲ ನಿಷೇಧಗಳನ್ನ ನೀವು ಪ್ಲಾಸ್ಟಿಕ್ ನಿಷೇಧ ಮಾಡ್ರಿ, ಮತ್ತೆ ಗಟ್ಟರಿಗೆ ಮುಸ್ರಿ ಹಾಕೋದನ್ನ ನಿಲ್ಲಿಸ್ರಿ. ಪ್ಲಸ್ ನೀವು ಈ ಪೇಪರ್ಗಳನ್ನ ಇವುಗಳನ್ನ ಆಚೆಗೆ ಎಸೆಯುವುದನ್ನ ಬಿಡ್ರಿ. ನಮ್ಮ ವಾಹನಗಳು ಬರ್ತಾ ಇದೆ, ಈ ವಾಹನಗಳನ್ನ ಕಸದ ವಾಹನಗಳನ್ನ ಉಪಯೋಗ ತಗೊಂಡು ಮತ್ತು ಈ ಎಲ್ಲ ಕಾರ್ಯಗಳು ನನ್ನಿಂದ ಒಬ್ಬನಿಂದನೇ ಸಾಧ್ಯ ಇಲ್ಲ. ನಾನು ಹೆಸರಿಗೆ ಮಾತ್ರ ಅಧಿಕಾರಿ, ಆದರೆ ನನ್ನ ಜೊತೆ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನನಗೆ ಬಹಳ ಖುಷಿ ಪಟ್ಟಿದೆ. ಹಾಗೂ ನನಗೆ ಬೆಳಗ್ಗೆ 6:30ಇಂದನೇ ನಮ್ಮ ಸದಸ್ಯರುಗಳು ನಮ್ಮ ಜೊತೆ ಕೆಲಸ ಮಾಡ್ತಾರೆ, ಅದು ಬಹಳ ಖುಷಿ. ಸಾರ್ವಜನಿಕರು ಕೂಡ ಈ ಕೆಲಸಕ್ಕೆ ಒಗ್ಗೂಡಿಸಿದರೆ ಅದಕ್ಕೆ ಎಲ್ಲರೂ ಒಗ್ಗೂಡಿಸಿ ಬಂಕಾಪುರ ನಗರವನ್ನ ಭಾರತ ದೇಶದಲ್ಲಿ ಸ್ವಚ್ಛ ನಗರವನ್ನ ಮಾಡುವ ಉದ್ದೇಶ ಇಟ್ಟುಕೊಂಡು ನಮ್ಮ ಸದಸ್ಯರು, ನಮ್ಮ ನಾಗರಿಕರು, ನಮ್ಮ ಸಾರ್ವಜನಿಕರು ಎಲ್ಲರೂ ಸೇರಿ ಈ ಪಣ ತೊಟ್ಟಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಸ್ವಚ್ಛ ನಗರ ಎಂದು ನಾವು ಹೆಸರುವಾಸಿ ಆಗಿ ಹೆಸರನ್ನ ಬಂಕಾಪುರದ ಕೀರ್ತಿಯನ್ನು ತರ್ತೀವಿ ಅಂತ ಹೇಳಿ ಈ ಮಾತನ್ನು ಬಂಕಾಪುರದ ಸಾರ್ವಜನಿಕರ ಈ ಭೂಸಭೆಯ ಅಧಿಕಾರಿ ಬಗ್ಗೆ ಕೆಲ ಮಾತುಗಳನ್ನು ಕೇಳೋಣ ಬನ್ನಿ. ನಮ್ಮ ಹೆಸರು ಸರ್ ಮಾಂತೇಶ್ ಸುಖರ್. ಇಲ್ಲಿ ಈ ಕೆಲಸಕ್ಕೆ ಹೋಗ್ತಾನೆ ಅಂತ ನಾನು ಅಧಿಕಾರಿಗಳು ಸಿಬ್ಬಂದಿ ಜೊತೆಗೆ ಬಂದಿದ್ದಾರೆ. ತಮ್ಮ ಹೇಳಿಕೆ ಏನು ಅನ್ನಿಸ್ತು? ಯಾಕೆ ಕೊಜ್ಜನಂಗೆ ಮಾಡಿ ಕೊಡಲಿ ಅವನು ಗಾರ್ಡನ್ ಅವೆಲ್ಲ ಚೆಂದ ಆಮೇಲೆ ಮನೆಗಳು ಎಲ್ಲ ಕಂಡ ಇನ್ನೊಂದು ಮಿಡಿಲ್ ಏನಾದ್ರು ಹಾಂ ಪುರಸಭೆಯ ಸದಸ್ಯರು ಆದ ಸುರೇಶ್ ಕುರಗೋಡಿ, ಸೋಮಣ್ಣ ಕುರಿ, ಯಲ್ಲಪ್ಪ ಸುಂಕದ ಮುಖ್ಯ ಅಧಿಕಾರಿಗಳು ಆದ ಶಿವಾನಂದ ಅಜ್ಜಣ್ಣನವರ್, ಪುರಸಭೆಯ ಮ್ಯಾನೇಜರ್ ಶ್ರೀಮತಿ ಬಿಎಚ್ ಕೊರಕಲ್, ಬಿಎಸ್ ಗಿಡ್ಡಣ್ಣವರ್, ವಿನಯ ವಿಭೂತಿ, ನೀಲಪ್ಪ ಚಿನ್ನಗೌಡ್ರು, ನಿಂಗಪ್ಪ ಹೊಸಮನಿ, ಮಲ್ಲಪ್ಪ ಹರ್ವಿ, ನಿರ್ಮಲಾ ಗುಡಿಮನಿ, ರೇಖಾ ಗಿಡ್ಡಣ್ಣವರ್, ಜಗದೀಶ್ ದೊಡ್ಡಗೌಡ್ರು, ಬಸವರಾಜ್ ಮಲ್ಲೂರ, ಸುನಿಲ್, ನೀಲಪ್ಪ ಮಾದಿಯಪ್ಪ, ಈ ಎಲ್ಲ ಪೌರ ಕಾರ್ಮಿಕರು, ಅಧಿಕಾರಿಗಳು ಎಲ್ಲರೂ ಕೂಡ ಸ್ವಚ್ಛಗೊಳಿಸಿದ್ರು. ರವಿರಾಜ್ ಎಸ್ ಸಂಶಿ, ಬಂಕಾಪುರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.